ಅಮೆರಿಕ ಇರಾನ್ ಯುದ್ಧ ಮತ್ತೆ ಮುಂದುವರೆದಿದೆ. ಅಮೆರಿಕ ಇರಾನ್ ಸಂಘರ್ಷದಿಂದ ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ದರ ಇಳಿಕೆ ಕಾಣ್ತಾ ಇದೆ. 16,000ವರೆಗೂ ಕೂಡ ಇದ್ದಂತ 22 ಕ್ಯಾರೆಟ್ ಗೋಲ್ಡ್ ಬೆಲೆ ಇದೀಗ 13,000 ಅಂಚಿಗೆ ಬಂದಿದೆ. ಯುದ್ಧ ಏನಾದರೂ ಮುಂದುವರೆದ್ರೆ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯುವಂತ ಸಾಧ್ಯತೆ ಈಗ ಹೆಚ್ಚಾಗಿದೆ. ಇಷ್ಟಾದರೂ ಕೂಡ ಸಿಟಿ ಜನ ಮಾತ್ರ ಗೋಲ್ಡ್ ಪರ್ಚೇಸ್ಗೆ ಮನಸ್ಸು ಮಾಡ್ತಾ ಇಲ್ಲ. ಕಾರಣ ಮೋದಿಯವರ ಆ ಕರೆಯ ಅನ್ನೋ ಪ್ರಶ್ನೆ ಇದೆ. ಈ ಸ್ಟೋರಿ ನೋಡ್ಕೊಂಬನ್ನಿ, ಮತ್ತಷ್ಟು ಡೀಟೇಲ್ಸ್ ಇದೆ. ಚಿನ್ನದ ದರ ಇಳಿಕೆಗೆ ಕಾರಣ ಏನು? ಮೋದಿ ಕರೆಗೆ ಸ್ಪಂದಿಸಿದ್ರ ಸಿಟಿ ಜನ? ದೂರದ ಅಮೆರಿಕ ಇರಾನ್ನಲ್ಲಿ ನಡೀತಾ ಇರುವಂಥ ಯುದ್ಧದ ಪ್ರಭಾವ ಭಾರತದ ಮೇಲೂ ಬಿದ್ದಿದೆ. ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ಭಾರತದ ತೈಲ ಬಿಕ್ಕಟ್ಟು, ಆರ್ಥಿಕ ಹಿನ್ನಡೆ ಮತ್ತು ಸಾರಿಗೆ ವ್ಯತ್ಯಯಗಳಿಗೆ ಕಾರಣವಾಗಿದೆ. ದೇಶದ ಭದ್ರತೆ ವಿಚಾರವಾಗಿ ಮೇ ತಿಂಗಳಲ್ಲಿ ಪ್ರಧಾನಿ ಮೋದಿಯವರು ಕೊಟ್ಟ ಕರೆಗೆ ಸಿಟಿ ಜನ ಸ್ಪಂದಿಸಿದ್ದಾರೆ. ಚಿನ್ನದ ಬೆಲೆ ನಿರಂತರ ಇಳಿಕೆಯಾದರೂ ಚಿನ್ನ ಖರೀದಿಗೆ ಹಿಂದೇಟು ಹಾಕಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ಬೆನ್ನಲ್ಲೇ ದೇಶದ ಆರ್ಥಿಕತೆ ಕಾಪಾಡಲು ಪ್ರಧಾನಿ ಮೋದಿ ಜನರಿಗೆ ಒಂದು ವಿಶೇಷ ಮನವಿ ಮಾಡಿದ್ರು. ಮುಂದಿನ 1 ವರ್ಷದವರೆಗೆ ಚಿನ್ನ ಖರೀದಿ ಮಾಡದಂತೆ ಜನರಲ್ಲಿ ಮನವಿ ಮಾಡಿದ್ರು. ಮೋದಿಯವರ ಮನವಿಗೆ ಸಿಟಿ ಜನ ಸ್ಪಂದಿಸಿದ್ದಾರೆ. ಮೇ 10ರಂದು ಮೋದಿ ಕರೆ ಕೊಟ್ಟ ಮನವಿಗೆ ಸಿಲಿಕಾನ್ ಸಿಟಿ ಜನ ಸೈ ಎಂದಿದ್ದಾರೆ. ಅಮೆರಿಕ ಇರಾನ್ ಯುದ್ಧದಿಂದ ಚಿನ್ನದ ಬೆಲೆ ಇಳಿಕೆಯಾದರೂ ಸಿಟಿ ಜನ ಚಿನ್ನದ ಖರೀದಿಗೆ ಮನಸ್ಸು ಮಾಡಿಲ್ಲ. ಮೋದಿಯವರ ಮನವಿಗೆ ಜನ ಕಿವಿ ಕೊಟ್ಟಿರುವುದಾಗಿ ಚಿನ್ನದ ವ್ಯಾಪಾರಿಗಳು ತಿಳಿಸಿದ್ದಾರೆ. ಚಿನ್ನದ ಅಂಗಡಿಗೆ ಬಂದು ಖರೀದಿ ಮಾಡುವ ಸಂಖ್ಯೆ 20% ಕಡಿಮೆ ಆಗಿರುವ ಬಗ್ಗೆ ಖುದ್ದು ವರ್ತಕರೇ ಒಪ್ಪಿದ್ದಾರೆ. ನಮ್ಮ ಅಂಗಡಿಗಳು ಏನಾಗುತ್ತೆ ಬಿಸ್ನೆಸ್ಸು ಅದೇ ಬ್ಯಾರೋಮೀಟರ್ ಆಫ್ ದಿ ಎಕಾನಮಿ ಅಂತ ನಾವು ಹೇಳ್ತೀವಿ. ಅದ್ರ ಪ್ರಕಾರ ನೋಡಿದ್ರೆ ತುಂಬ ಜನ ಗೋಲ್ಡ್ ಬೇಕು ಅಂತ ಸುಮ್ಮನೆ ಬಂದು ಪರ್ಚೇಸ್ ಮಾಡೋರು ತುಂಬಾ ಕಮ್ಮಿ ಆಗಿದ್ದಾರೆ. ನೆಸ್ಸಿಟಿ ಇರೋರು ಮಾತ್ರ ಬರ್ತಾ ಇದ್ದಾರೆ. ಅದರಲ್ಲಿ ಕೂಡ ಈ ದೇಶದ ಉದ್ದೇಶ ಏನು, ಆರ್ಥಿಕ ಸ್ಥಿತಿ ಅರ್ಥ ಮಾಡ್ಕೊಂಡಿರೋರು ಯಾರು ಇವಾಗ ಸದ್ಯಕ್ಕೆ ಅನ್ವಾಂಟೆಡ್ ಪರ್ಚೇಸ್ ಮಾಡ್ತಾ ಇಲ್ಲ. ಪ್ರಧಾನಮಂತ್ರಿಯವರು ನಿಲ್ಲಿಸೇಬೇಡಿ ಅಂತ ಏನು ಹೇಳಿಲ್ಲ. ಅವರು ಯಾರ್ಯಾರು ನೆಸ್ಸಿಟಿ ಇಲ್ಲ ಅವ್ರು ಮಾತ್ರ ಇಫ್ ನೆಸೆಸರಿ ಇದ್ದರೆ ತಗೊಳ್ಳಿ ಅಂತ ಹೊರತು ಅನ್ವಾಂಟೆಡ್ ಗೋಲ್ಡ್ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಅದು ಒಳ್ಳೆ ಕರೆ, ನಾವು ಸ್ವಾಗತ ಮಾಡಿದ್ವಿ. ಹಳೆ ಚಿನ್ನವನ್ನ ರೀಪಾಲಿಶ್ ಮಾಡಿಸುವತ್ತ ಜನ ಒಲವು ತೋರಿಸ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಪ್ರಧಾನಿಗಳ ಕರೆಗೆ ಗೋಲ್ಡ್ ಬಿಸ್ನೆಸ್ 40ರಿಂದ 50% ಡ್ರಾಪ್ ಆಗಿರುವ ಮಾಹಿತಿ ಇದೆ. ಚಿನ್ನದ ಬೆಲೆ ಇಳಿಕೆ ಬೆನ್ನಲ್ಲೇ ಸಿಟಿ ಜನ ಆಭರಣ, ಅದರಲ್ಲೂ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಚಿನ್ನದ ನಾಣ್ಯಗಳನ್ನು ಪರ್ಚೇಸ್ ಮಾಡ್ತಾ ಇದ್ರು. ಆದರೆ ಈಗ ನಾಣ್ಯಗಳ ಖರೀದಿ ನಡೀತಾ ಇಲ್ಲ.